ಸುಮ್ಮನೆ ಒಂದು ಪ್ರೆಸ್ ಮೀಟ್ ಮಾಡ್ಬಿಟ್ರೆ ಅಥವಾ ಎಲ್ಲೋ ಒಂದ್ ಕಡೆ ಯೂಟ್ಯೂಬ್ ನಲ್ಲೋ ಫೇಸ್ಬುಕ್ ನಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟ್ ಪೋಸ್ಟರ್ ಹಾಕಿ ರಿಲೀಸ್ ಆಗ್ತದೆ ಅಂತ ಹೇಳ್ಬಿಟ್ರೆ ಪ್ರಮೋಷನ್ ಅಲ್ಲ. ಸೊ ಜನಗಳ ಮಧ್ಯೆ ಬೆರೆತ್ಬೇಕು, ಜನಗಳ ಮಧ್ಯೆ ಬೆರೆತು ಸಮ್ ಆಕ್ಟಿವಿಟೀಸ್ ಗಳನ್ನ ಮಾಡ್ಬೇಕು. ಟೋಟಲಿ ಸೊಸೈಟಿನಲ್ಲಿ ಸೋಷಿಯಲೈಸ್ ಆಗಿ ಮೂವ್ ಮಾಡಿದ್ರೆ ಮಾತ್ರ ಸಿನಿಮಾಗಳು ಹಿಟ್ ಆಗುತ್ತೆ, ಕಂಟೆಂಟ್ ಗಳನ್ನ ಒಳ್ಳೇದಿದ್ರೆ ಆಬ್ವಿಯಸ್ಲಿ ಹಿಟ್ ಆಗುತ್ತೆ ಅನ್ನುವಂಥದ್ದು ಸರ್ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದ್ರ ಮಧ್ಯೆ ಇವಾಗ ಇತ್ತೀಚೆಗೆ ಬೆಳೀತಾ ಇರುವಂತದ್ದು OTT ಪ್ಲಾಟ್ಫಾರ್ಮ್. OTT ಪ್ಲಾಟ್ಫಾರ್ಮ್ ಏನಾದ್ರೂ ಥಿಯೇಟರ್ ಮಾಲೀಕರಿಗೆ ಸಮಸ್ಯೆಯಾಗಿ ಪರಿಗಣಿಸ್ತಾ ಇದೆಯಾ? ಕೋವಿಡ್ ಟೈಮ್ನಲ್ಲಿ OTT ಪ್ಲಾಟ್ಫಾರ್ಮ್ ಲೈಮ್ ಲೈಟಿಗೆ ಬಂದಿದ್ದು, ಫೋಕಸ್ಗೆ ಬಂದಿದ್ದು OTT ಅನ್ನೋದು ಕೋವಿಡ್ ಟೈಮ್ನಲ್ಲಿ. ಏನಕ್ಕೆ ಬಂತು ಕೋವಿಡ್ ಟೈಮ್ನಲ್ಲಿ? ಪಿಕ್ಚರ್ಗಳು ಕೆಲವುದೆಲ್ಲ ಪ್ರೊಡಕ್ಷನ್ ಮುಗಿಸ್ಬಿಟ್ಟಿದ್ರು, ರಿಲೀಸಿಗೆ ತಯಾರಿದ್ರು. ಎಂಟೈರ್ ಫಿಲ್ಮ್ ಇಂಡಸ್ಟ್ರಿ ಥ್ರೂ ಔಟ್ ದಿ ವರ್ಲ್ಡ್, ಬರೀ ಇಂಡಿಯಾ ಮಾತ್ರ ಅಲ್ಲ, ಬರೀ ಕರ್ನಾಟಕ ಮಾತ್ರ ಅಲ್ಲ, ಥ್ರೂ ಔಟ್ ದಿ ವರ್ಲ್ಡ್ ಬಂದಾಯಿತು. ಬಿಕಾಸ್ ಜನ ಸೇರ್ಲಿಕ್ಕಿಲ್ಲ, 10 ಜನ ಒಟ್ಟಿಗೆ ನಿಂತ್ಕೊಳ್ಳೋಂಗಿಲ್ಲ, ವೈರಲ್ ಟ್ರಾನ್ಸ್ಮಿಷನ್ಗೆ ಚಾನ್ಸಸ್ ಜಾಸ್ತಿ ಎಲ್ಲ ಅಲ್ಲ. ಅದು ಮಾಡಿದ್ದು ನಮ್ಮ ಹಿತದೃಷ್ಟಿಯಿಂದ ಸರ್ಕಾರದವರು ತೀರ್ಮಾನ ತಗೊಂಡ್ರು, ಬಂದ್ ಮಾಡಿದ್ರು. ನಮಗೆ ಅದರ ಮೇಲೆ ಏನೋ ಬೇಜಾರು ಇಲ್ಲ ಅಥವಾ ಅದ್ರ ಮೇಲೆ ಮಾತಾಡ್ಲಿಕ್ಕೂ ಏನೂ ಇದಿಲ್ಲ. ಅದಾದಾಗ ಏನಾಯ್ತು, OTT ಪ್ಲಾಟ್ಫಾರ್ಮ್ ನಲ್ಲಿ ಅವರು OTT ಮೂವೀಸ್ ಅಂತ ಹೇಳಿ ಮಾಡ್ತಾ ಇದ್ರು, ಅಥವಾ ಮಿನಿ ವೆಬ್ ಸೀರೀಸ್, ಮಿನಿ ಸೀರೀಸ್ ಅಂತ ಹೇಳಿ ಮಾಡಿ OTT-ನವರು ಅವ್ರದೇ ಪ್ರೊಡಕ್ಷನ್ ಮಾಡಿ ಅವರೇ ರಿಲೀಸ್ ಮಾಡ್ತಾ ಇದ್ರು. ಅದು ಅವ್ರಿಗೆ ಮಾತ್ರ ಸೀಮಿತ, ಅದು ಥಿಯೇಟರ್ಸ್ಗೆ ಬರ್ತಾ ಇರಲಿಲ್ಲ. ಕೋವಿಡ್ ಟೈಮ್ನಲ್ಲಿ ಅವ್ರದ್ದು ಸ್ವಂತ OTT ಪ್ರೊಡಕ್ಷನ್ಸ್ ಏನಿತ್ತು, ಅದು ಕೆಲವುದು ಮಿನಿ ಪಿಕ್ಚರೇ ಮಾಡಿದ್ದಾರೆ. ಆ ಪಿಕ್ಚರ್ಸ್ನ ಅವರು ಹೊರಗೆ ತರೋದಿಲ್ಲ, ನಮ್ಮ ಏನು ಮೇನ್ ಸ್ಟ್ರೀಮ್ ಸಿನಿಮಾ ಲೈನ್ಗೆ ತರೋದೇ ಇಲ್ಲ. ಅವ್ರು ಅದು ಲಿಮಿಟೆಡ್ ಟು TV ಚಾನಲ್ಸ್ ಓನ್ಲಿ ಅಂತ ಹೇಳಿ ಅವ್ರು ಇಟ್ಕೊಂಡಿದ್ದಾರೆ. ಅದರದ್ದು ಪ್ರೊಡಕ್ಷನ್ ನಿಂತೋಗಿತ್ತು, ಅವರಿಗೆ ಶಾರ್ಟ್ ಸಪ್ಲೈ ಇತ್ತು. ಸೀರಿಯಲ್ಗಳೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಕೋವಿಡ್ ಟೈಮ್ನಲ್ಲಿ ಅವರೆಲ್ಲ ರಿಪೀಟ್ ರನ್ ಮಾಡಿದ್ರು ಸೀರಿಯಲ್ಸ್ನ. ಹಳೆ ಸೀರಿಯಲ್ಸ್ ಅಂತಂದು ಹಾಕಿದ್ರು. ರಾಮಾಯಣ ರೀರನ್ ಆಯ್ತು, ಹಳೆ ರಾಮಾಯಣ. ಹೊಸ್ತು 3 ತರ ತೆಗ್ದಿದ್ರು ಬೇರೆ, ಅದ್ರ ರೀರನ್ ಆಗ್ಲಿಲ್ಲ, ಹಳೆ ರಾಮಾಯಣ ರೀರನ್ ಆಯ್ತು, ಮಹಾಭಾರತ ರೀರನ್ ಆಯ್ತು. ಸೊ ಅವ್ರ ಹತ್ರ ಕಂಟೆಂಟೇ ಇರ್ಲಿಲ್ಲ. ಆ ಒಂದು ದೃಷ್ಟಿನಲ್ಲಿ ಅವಾಗ ಏನ್ ಮಾಡಿದ್ರು, ಮೇನ್ ಸ್ಟ್ರೀಮ್ ಪಿಕ್ಚರ್ಸ್ ಇವ್ರದೆಲ್ಲ ಪ್ರೊಡಕ್ಷನ್ ಆಗಿದೆ ಅಲ್ವಾ, ಇವ್ರನ್ನ ಕೊಡಿ ಅಂತ ಹೇಳಿದ್ರು. ನಮ್ಮ ಪ್ರೊಡ್ಯೂಸರ್ಸ್ಗೆ ಏನಾಯ್ತು, ಇದೊಂದು ಮಾರ್ಕೆಟ್ ಸಿಕ್ತು ನಮಗೆ, ಅಟ್ಲೀಸ್ಟ್ ಇಲ್ಲಾದ್ರೂ ನಮಗೆ ಹಣ ಆಗತ್ತೆ. ಇನ್ನು ಯಾವಾಗ ನಮಗೆ ಗೌರ್ಮೆಂಟ್ ಪರ್ಮಿಷನ್ ಕೊಡತ್ತೋ ಥಿಯೇಟರ್ ಓಪನ್ ಮಾಡೋದಕ್ಕೆ ಅಂತ ಹೇಳಿ ಅದೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತು ಅಲ್ಲಿ. ವ್ಯಾಕ್ಯೂಮ್ ಆಫ್ ಸಪ್ಲೈ. OTT-ನವ್ರ ಹತ್ರ ಸಪ್ಲೈ ಇರಲಿಲ್ಲ, ನಮ್ಮ ಹತ್ರ ಇದಿದೆ, ಏನು ಪದಾರ್ಥ ಇದೆ, ಆ ಪದಾರ್ಥಕ್ಕೆ ಡಿಸ್ಪ್ಲೇ ಮಾಡೋದಕ್ಕೆ ಥಿಯೇಟರ್ಸ್ ಬಂದಾಗಿದೆ. ಸೊ ಎಲ್ಲಿ ಹೋಗ್ತಾ ಇದ್ರು, OTT-ಗೆ ಹೋಗಿ ಕೊಡಕ್ಕೆ ಶುರು ಮಾಡಿದ್ರು. ಅದು ಎಲ್ಲಿ ತನಕ ಚೆನ್ನಾಗಿತ್ತು, 2021-22 ತನಕ ಚೆನ್ನಾಗಿ ಬಂತು. ಅದು 22 ಆದ್ಮೇಲೆ ಏನಾಗಿದೆ, ಈಗ OTT-ನವ್ರದೆಲ್ಲ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. 21 ನಂತರ ಸ್ಟಾರ್ಟ್ ಆಯ್ತು. ಸೆಪ್ಟೆಂಬರ್ ಆಫ್ 21 ರಿಲ್ಯಾಕ್ಸ್ ಆಯ್ತು ಕೋವಿಡ್ ನಾರ್ಮ್ಸ್. ಶೂಟಿಂಗ್ ಎಲ್ಲ ಅವ್ರದ್ದು ಸ್ಟಾರ್ಟ್ ಆಯ್ತು, ಅವ್ರದ್ದು ಸೀರಿಯಲ್ಗಳು ಬರ್ತಾ ಇತ್ತು, ಮಿನಿ ವೆಬ್ ಸೀರೀಸ್ ಶುರು ಆಯ್ತು, ಅವ್ರದೇ ಪಿಕ್ಚರ್ಸ್ಗಳ ಪ್ರೊಡಕ್ಷನ್ ಶುರು ಆಯ್ತು. ಈಗ ಪ್ರೈಮ್ನವ್ರು ಅವ್ರದೇ ಪ್ರೊಡಕ್ಷನ್ ಇದೆ, ನೆಟ್ಫ್ಲಿಕ್ಸ್ನವ್ರದ್ದು ಅವ್ರದೇ ಪ್ರೊಡಕ್ಷನ್ ಇದೆ. ತಗೊಳ್ತಾರೆ, ಮಾಡ್ತಾರೆ. ಕೆಲವುದು ಲೆಂತಿ ಆದ ತಕ್ಷಣ ಅದನ್ನ 3 ಎಪಿಸೋಡ್ ಮಿನಿ ಸೀರೀಸ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅದನ್ನ ಯಾವುದು ಇಲ್ಲಿ ಕೊಡೋದಿಲ್ಲ. ಬಟ್ ನಮ್ಮವ್ರಿಗೆ ಏನಾಗೋಯ್ತು, ನನಗನ್ಸೋದು, ನನ್ನ ಒಂದು ಇದರಲ್ಲಿ ವ್ಯೂ ಪಾಯಿಂಟ್, ಇವರು OTT ಒಂದು ಎಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ನಮಗೆ ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡ್ಬಿಟ್ರು. ಅಲ್ಲಿ ನೋಡಿ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ. ನೀವು ತೆಗೆದಿರೋದು ಸಿನಿಮಾ ಥಿಯೇಟರ್ಗೆ, OTT-ಗಂತೂ ಅಲ್ಲ. ಈಗ ಒಂದು ಉದಾಹರಣೆಗೆ ನಮ್ಮ ಏನು ಪುನೀತ್ ರಾಜ್ಕುಮಾರ್ ಅವ್ರದ್ದು ಜೇಮ್ಸ್ ಲಾಸ್ಟ್ ಪಿಕ್ಚರ್ ಏನಿದೆ, ಅದನ್ನ ನೀವು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ರೆ ಆನಂದಿಸ್ತೀರಾ. ನಮ್ಮ ಮನೆಯಲ್ಲೂ ಇರ್ಬೋದು, 100 ಇಂಚಸ್ ಸ್ಕ್ರೀನ್ ಇರ್ಬೋದು, ಅಥವಾ ಮಿನಿ ಪ್ರಾಜೆಕ್ಟ್ ಹಾಕಿ, ಡಿಜಿಟಲ್ ಪ್ರಾಜೆಕ್ಟರ್ ಇವತ್ತು 10x12 ಸ್ಕ್ರೀನ್ ಹಾಕಿ ನೋಡೋದು. ಬಟ್ ಏನೇ ಮಾಡಿ ಆ ಸೌಂಡ್, ನಾವು ಕೊಡೋ ವಾಲ್ಯೂಮ್ ಆಫ್ ಸೌಂಡ್, ತೋರಿಸೋಂಥ ಇಮೇಜ್ 4 times 5 times ಲಾರ್ಜರ್ ದನ್ ದಿ ರೆಗ್ಯುಲರ್ ಸೈಜ್ ತೋರಿಸಿದಾಗ ಅಲ್ಲಿ ನೀವು ಎಂಜಾಯ್ ಮಾಡೋ ಕಾನ್ಸೆಪ್ಟ್ ಬೇರೆ ಇದೆ. ಮನೆಯಲ್ಲಿ ಅದನ್ನ ಈ ಮೇನ್ ಸ್ಟ್ರೀಮ್ ಸಿನಿಮಾಸ್, ನಮ್ದು ಏನು ಸಿನಿಮಾ ಥಿಯೇಟರ್ಗೆ ಅಂತ ತೆಗ್ದಿರೋದನ್ನ ನೀವು ತೆಗೆದು OTT-ನಲ್ಲಿ ರಿಲೀಸ್ ಮಾಡಿದಾಗ ಫೇಲ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಇವತ್ತು. ಮತ್ತೆ ಈಗ ಇನ್ನೊಂದೇನಾಗ್ತಾ ಇದೆ, ಪ್ರೊಡ್ಯೂಸರ್ಸ್ಗೆ ಒಂದು ಅದು ಆ OTT-ದು ಪ್ರೊಡ್ಯೂಸರ್ ಹಣ ಹಾಕಿರ್ತಾರೆ, ಅವರ ದೃಷ್ಟಿಯಿಂದ ನೋಡಿದಾಗ ಅವ್ರಿಗೊಂದು ಸೇಫ್ ಗಾರ್ಡ್ ಮಾಡ್ದಂಗೆ ಆಗತ್ತೆ ಅಂತ ಹೇಳಿ OTT ಪ್ಲಾಟ್ಫಾರ್ಮ್ಗೆ ಬೆಲೆ ತೂಕ ಕೊಡ್ಲಿಕ್ಕೆ ಶುರು. ಬಟ್ ಈಗ ಆಫ್ ಲೇಟ್ ನಮಗೆ ತಿಳಿದು ಬಂದಾಗೆ
OTT-ನವರು ನೀವು ಸಿನಿಮಾ ಥಿಯೇಟ್ರಿಗೆ ತೆಗೆದಿದ್ದೀರಾ ಪಿಕ್ಚರ್ನ, ನೀವು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಮಾಡಿ, ಅಲ್ಲಿ ಏನು ನಿಮ್ಮ ಸಿನಿಮಾ ಕಲೆಕ್ಷನ್ಸ್ ತಗೊಳತ್ತೆ ಅದ್ರ ಬೇಸಿಸ್ನಲ್ಲಿ ನಾವು ನಿಮ್ಮ ಹತ್ರ ಎಗ್ರಿಮೆಂಟ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಇವತ್ತು ಡಿಸ್ಕಷನಿಗೆ ಬಂದಿದ್ದಾರೆ. ಸೊ ಆ ಕೋವಿಡ್ನಲ್ಲಿ ನಾನು ಹೇಳದ್ನಲ್ಲ, ಒಂದು ಸಪ್ಲೈ ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತು ಅವ್ರಿಗೆ. ಇವ್ರ ಹತ್ರ ಪಿಕ್ಚರ್ಸ್ ಇತ್ತು, ಅದನ್ನ ಡಿಸ್ಪ್ಲೇ ಮಾಡೋದಕ್ಕೆ ಇವ್ರಿಗೆ ಜಾಗ ಇರಲಿಲ್ಲ, ಆ ವ್ಯಾಕ್ಯೂಮ್ ಫಿಲ್ ಆಗೋಯ್ತು. ಇವತ್ತು ಅವ್ರದೇ ಇದೆ. ಈಗ ಈ ಮೇನ್ ಸ್ಟ್ರೀಮ್ ಪಿಕ್ಚರ್ಸ್ನ ಏನು ಇವ್ರಿಗೆ 2 ವರ್ಷ ಅಥವಾ 2.5 ವರ್ಷ ಏನು ಇವ್ರಿಗೆ ಅದೊಂದು ಎಡಿಷನಲ್ ಇನ್ಕಮ್ ಅಂತ ತೋರಿಸಿದ್ರೆ ಅದೀಗ ಮೈನಸ್ ಆಗ್ತಾ ಇದೆ. ಅದ್ರ ಮಧ್ಯೆ ಪೈರಸಿ ಅನ್ನೋದು ಪೈರಸಿ ಒಂದು ಬಂದಿದೆ. ಇದ್ರ ಜೊತೆಗೆ ಏನಾಗತ್ತೆ, ನಮ್ಮ ಪ್ರೊಡ್ಯೂಸರ್ಸ್ ಹತ್ರ ಅಥವಾ ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಕೇಳ್ಕೊಳ್ಳೋದು ಇಷ್ಟೇನೆ, ತಾವು ತೆಗಿತಾ ಇರೋದು ಸಿನಿಮಾ ಥಿಯೇಟ್ರಿಗೆ, ಅದು ಸಿಂಗಲ್ ಸ್ಕ್ರೀನ್ ಇರ್ಬೋದು, ಮಲ್ಟಿಪ್ಲೆಕ್ಸ್ ಇರ್ಬೋದು. ಮಲ್ಟಿಪ್ಲೆಕ್ಸ್ನವ್ರು ಏನು ಆನಂದವಾಗಿದ್ದಾರೆ ಅಥವಾ ಚೆನ್ನಾಗಿದ್ದಾರೆ ಅಂತ ಹೇಳೋವಂಥ ಪರಿಸ್ಥಿತಿನಲ್ಲಿ ಇಲ್ಲ. ಅವರು ನಮ್ಮ ಥರಾನೇ ಒದ್ದಾಟ ಪರದಾಟದಲ್ಲಿ ಇದ್ದಾರೆ. ಹಾಗೂ ಹೀಗೂ ಏನೋ ಬೆಟ್ಟಕ್ಕೆ ಕಲ್ಲು ಹೊರೋ ಕೆಲಸ ಮಾಡ್ತಾ ಇದೀವಿ. ಅದರಲ್ಲಿ ನಾನು ಕೇಳೋದು ಇಷ್ಟ ಪ್ರೊಡ್ಯೂಸರ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್ಗೆ, ದಯವಿಟ್ಟು ನೀವು ಸಿನಿಮಾ ಥಿಯೇಟರ್ಗೆ ಅಂತ ಹೇಳಿ ತೆಗ್ದಿರೋ ಚಿತ್ರನ ಯಾವುದೇ ಎರಡನೇ ಆಲೋಚನೆ ಇಲ್ಲದೆ ಸಿನಿಮಾ ಥಿಯೇಟರ್ಗೆ ರಿಲೀಸ್ ಮಾಡಿ. ರಿಲೀಸ್ ಆಗಿ ಅದಕ್ಕೊಂದು ಉಸಿರಾಡೋದಕ್ಕೆ ಟೈಮ್ ಕೊಡಿ, ಒಂದು 5 ರಿಂದ 8 ವಾರ. 8 ವಾರ ಆದ ನಂತರ ನೀವು OTT-ಗೆ ಕೊಟ್ಟರೆ ಅವ್ರು ತಗೋತಾರೆ. ಅದು ನಿಮಗೆ ಅಡಿಷನಲ್ ಇನ್ಕಮ್. ದಯವಿಟ್ಟು OTT ಪ್ಲಾಟ್ಫಾರ್ಮ್ನ ಮೇನ್ ಸೋರ್ಸ್ ಆಫ್ ಇನ್ಕಮ್ ಅನ್ನೋ ಥರ ಟ್ರೀಟ್ ಮಾಡಿ, ರಿಲೀಸ್ಗಳನ್ನ ಪೋಸ್ಟ್ಪೋನ್ ಮಾಡೋದು, ರಿಲೀಸ್ನ ಮುಂದೆ ಹಾಕೋದು. OTT ರೈಟ್ಸ್ ಇನ್ನೂ ನಂದು ಇದಾಗಿಲ್ಲ, ಮಾರ್ಕೆಟ್ ಆಗಿಲ್ಲ, ಆದ್ರಿಂದ ನಾನು ಸಿನಿಮಾ ಥಿಯೇಟ್ರಿಗೆ ರಿಲೀಸ್ ಮಾಡೋದನ್ನ ಡಿಲೇ ಮಾಡ್ತೀನಿ ಅನ್ನೋದು ದಯವಿಟ್ಟು ಮಾಡಿಬಿಡಿ. ಯಾಕಂದ್ರೆ ನೀವು ತೆಗ್ದಿರೋದು ಸಿನಿಮಾ ಥಿಯೇಟರ್ಗೋಸ್ಕರ ಪಿಕ್ಚರು, ಆ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಮಾಡಿ, OTT ಪಾಡಿಗೆ ಅದು ಅಡಿಷನಲ್ ಇನ್ಕಮ್ ಆಗಿ ಬರುತ್ತೆ ನಿಮಗೆ ಅಂತ ಹೇಳಿ ಮನವರಿಕೆ ಮಾಡ್ಕೋತೀನಿ. ದಯವಿಟ್ಟು ನೀವು ಸಿನಿಮಾ ಥಿಯೇಟರ್ಗೆ ತೆಗ್ದಿರೋ ಪಿಕ್ಚರ್ನ ಸಿನಿಮಾ ಥಿಯೇಟರ್ಗೆ ಕೊಡಿ. ಬಟ್ ನೆಟ್ಫ್ಲಿಕ್ಸ್ ಅವರು ಆಗಿರ್ಬೋದು ಅಥವಾ OTT ಪ್ಲಾಟ್ಫಾರ್ಮ್ ಏನಿದೆ ಸರ್, ಕನ್ನಡ ಸಿನಿಮಾಗಳನ್ನ ಹೆಚ್ಚಾಗಿ ತಗೊಳ್ತಾ ಇಲ್ಲ. ಸೊ ಇದ್ರ ಆಲ್ಮೋಸ್ಟ್ ಯಾರು ಇದ್ರ ಬಗ್ಗೆ ಮಾತು ಆಡ್ತಾ ಇಲ್ಲ. ಇವನ್ ಓನರ್ಸ್ ಗಳಿಗೆ ಅಥವಾ ಥಿಯೇಟರ್ಸ್ ಗಳಿಗೆ, ಪ್ರೊಡ್ಯೂಸರ್ಸ್ ಗಳಿಗೆ ಇದ್ರ ಪೆಟ್ಟಾಗಲ್ವಾ ಸರ್ ಇದೆಲ್ಲ? ಎಲ್ಲಾ ಲ್ಯಾಂಗ್ವೇಜ್ ನಲ್ಲೂ ಅದೇ ರೀತಿ ಇದೆ. ಎಲ್ಲಾ ಪಿಕ್ಚರ್ನು ತಗೊಳ್ಳೋದಿಲ್ಲ, ಎಲ್ಲಾನು ತಗೊಳ್ಳಲ್ಲ. ಈಗ ನಾನು ಹೇಳದ್ನಲ್ಲ, ನೆಟ್ಫ್ಲಿಕ್ಸ್ ನವ್ರದ್ದು ಅವ್ರದೇ ಪ್ರೊಡಕ್ಷನ್ ಇದೆ, ಮಲ್ಟಿ ಲ್ಯಾಂಗ್ವೇಜ್ ಪ್ರೊಡಕ್ಷನ್ ಇದೆ. ತಮಿಳು ತೆಗಿತಾರೆ, ಇದು ಏನು ಮಲ್ಟಿ ಲ್ಯಾಂಗ್ವೇಜ್ ಎಲ್ಲಾ ಲ್ಯಾಂಗ್ವೇಜಸ್ ತೆಗಿತಾರೆ ಅವರು. ಇಂಗ್ಲಿಷು ಇದೆ, ಕೆಲವುದು ಡಬ್ ಮಾಡಿ ಇಂಗ್ಲಿಷ್ ಮಾಡಿ ಇರೋದು ಇದೆ. ಈ ತರ ಎಲ್ಲ ಇದ್ದಾಗ ಕನ್ನಡಗೆ ಒಂಥರ ಬೇರೆ ತರ ಟ್ರೀಟ್ ಮಾಡ್ತಾ ಇದಾರೆ, ಇನ್ನೊಂದಕ್ಕೆ ಮಾಡ್ತಾ ಇದಾರೆ ಅನ್ನೋದು ತಪ್ಪಾಗತ್ತೆ. ಈಗ ತಮಿಳ್ನಲ್ಲೂ ಅಷ್ಟೇ, ಸ್ಟಾರ್ ಪಿಕ್ಚರ್ ಬಂದ ತಕ್ಷಣ OTT-ನವ್ರು ರೆಡಿ ಇರ್ತಾರೆ. ಮೀಡಿಯಂ ರೇಂಜ್ ನ ಒಂದು ಬಂದಾಗ ಯೋಚನೆ ಮಾಡ್ತಾರೆ ಅವರು. ಹೊಸ ಸ್ಟಾರ್ಸ್ ಬಂದ ತಕ್ಷಣ ಅಯ್ಯೋ ಬೇಕಾ ನನಗಿದು, ನೀನ್ ರಿಲೀಸ್ ಮಾಡಪ್ಪ ಆಮೇಲೆ ನೋಡ್ತೀನಿ ಅಂತಾರೆ. ಅದು ಯಾವುದೇ ಭಾಷೆದಾಗ್ಲಿ, ಕನ್ನಡ ಆಗಲಿ, ತಮಿಳಾಗ್ಲಿ, ತೆಲುಗಾಗ್ಲಿ, ಹಿಂದಿ ಆಗಲಿ, ಮಲಯಾಳಂ ಆಗಲಿ. ಈಗ ಮಲಯಾಳಂನಲ್ಲೂ ಕೂಡ ಎಲ್ಲಾ ಪಿಕ್ಚರ್ ಏನು OTT-ನಲ್ಲಿ ಬರ್ತಾ ಇಲ್ಲ. ಯಾವುದೋ ಒಂದು ಸ್ಟಾರ್ಸ್ ಹಿಟ್ ಆಗಿದೆ ಪಿಕ್ಚರ್ ಅನ್ನೋದನ್ನ ಮಾತ್ರ ಬರ್ತಾ ಇದೆ. ನಮ್ಮವರು ಆ ಒಂದು ದೃಷ್ಟಿನ ಇಟ್ಕೊಂಡು ಫಸ್ಟ್ ಥಿಯೇಟರ್ ನಲ್ಲಿ ಹಿಟ್ ಮಾಡಿದ ತಕ್ಷಣ OTT-ನವ್ರು ಡಿಮ್ಯಾಂಡ್ ಬಂದೇ ಬರುತ್ತೆ. ಸೊ ಅದನ್ನ ಮಾಡಿ ಥಿಯೇಟರ್ನು ಉಳಿಸ್ಕೋಬಹುದು, ಫಿಲ್ಮ್ ಇಂಡಸ್ಟ್ರಿನೂ ಉಳಿಸ್ಬೋದು, OTT-ದು ಅಡಿಷನಲ್ ಇನ್ಕಮ್ ತಗೊಳ್ಬಹುದು. ಎಕ್ಸಾಕ್ಟ್ಲಿ ಸರ್. ಈಗ ಅನ್ಯ ಭಾಷೆಯ ಚಿತ್ರಗಳಿಂದ ಸಹ ಕನ್ನಡ ಸಿನಿಮಾಗಳು ಎಲ್ಲಾದ್ರೂ ಕುಗ್ಗುತ್ತಿದೆ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದೆಯಾ? ಬಿಕಾಸ್ ಆಯಾ ಭಾಷೆಯಲ್ಲಿ, ಫಾರ್ ಎಕ್ಸಾಂಪಲ್ ಮಲಯಾಳಂನೇ ನಾವು ತಗೊಂಡ್ರೆ ಆಯಾ ಪ್ರದೇಶಕ್ಕೆ ಆ ಚಿತ್ರರಂಗವನ್ನ ಶೂಟಿಂಗ್ಸ್ ಇರ್ಬೋದು, ಅದನ್ನ ಸೀಮಿತವಾಗಿ ಇಟ್ಕೋತಾರೆ. ಬಟ್ ನಮ್ ಚಿತ್ರರಂಗ ಬಂದ್ರೆ ಇಲ್ಲ, ನಾವು ಆಸ್ಟ್ರೇಲಿಯಾದಲ್ಲಿ ಸಿನಿಮಾ ಶೂಟ್ ಮಾಡ್ಬೇಕು ಅಂಡ್ ಲೋಕಲ್ ರಿಸೋರ್ಸ್ ಗಳನ್ನ ಬಳಸ್ಕೊಳ್ತಿಲ್ಲ. ಆದ್ರೂ ಕೂಡ ಅನ್ಯ ಭಾಷೆಗಳಿಂದ ನಮ್ಮ ಕನ್ನಡ ಸಿನಿಮಾಗಳು ಏನಾದ್ರೂ ಕುಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಸರ್? ಕುಗ್ಗೋ ಪ್ರಶ್ನೆ ಇಲ್ಲ. ಈಗ ಹೇಳದ್ನಲ್ಲಮ್ಮ, ನಮಗೆ ಸಪ್ಲೈ ಇಲ್ಲ ಅಂದಾಗ ನಾವು ಥಿಯೇಟರ್ ಮುಂದುವರಿಸ್ತೀವಿ. ಸೊ ಅವಾಗ ಕನ್ನಡ ಚಿತ್ರ ಇಲ್ಲ ಅಂದ ತಕ್ಷಣ ಪರಭಾಷೆ ಚಿತ್ರಕ್ಕೆ ಜಾಗ ಕೊಡ್ತೀವಿ. ಮತ್ತೆ ಮತ್ತೊಂದಷ್ಟು ದಿನ ಡಬ್ಬಿಂಗ್ ಅಂತ ಹೇಳಿ ಸ್ಟಾರ್ಟ್ ಆಯ್ತು. ಎಲ್ಲಾ ಪಿಕ್ಚರ್ ಡಬ್ ಆಗಿರೋದು ಹಿಟ್ ಆಗಿಲ್ಲ, ಕನ್ನಡಕ್ಕೆ ಡಬ್ಬಿಂಗ್ ಆಗಿದೆ. ತಮಿಳ್ ಪಿಕ್ಚರು ಆಗಿದೆ, ತೆಲುಗು ಪಿಕ್ಚರು ಆಗಿದೆ, ಹಿಂದಿ ಪಿಕ್ಚರು ಡಬ್ ಆಗಿ ಬಂದಿದೆ. ಎಲ್ಲೋ ಕೆಲವು ಕಡೆ ಓಡತ್ತೆ, ಕೆಲವು ಕಡೆ ಓಡೋದಿಲ್ಲ. ಅದು ಡಬ್ಬಿಂಗ್ ಆಗಿ ಬೇರೆ ಚಿತ್ರರಂಗದಿಂದ ನಮ್ಮ ಕನ್ನಡ ಚಿತ್ರರಂಗಕ್ಕೆ ತೊಂದರೆ ಇದೆ. ಎಲ್ಲಿ ತನಕ ತೊಂದರೆ ಇದೆ ಅಂದ್ರೆ ಕನ್ನಡ ಚಿತ್ರರಂಗದಿಂದ ಸಪ್ಲೈ ಇಲ್ಲದೆ ಇರುತ್ತೆ.
ಕನ್ನಡ ಚಿತ್ರರಂಗದ್ದು, ಕನ್ನಡ ಸ್ಟಾರ್ಸ್ದು, ಕನ್ನಡ ನಟರದ್ದು ಸಪ್ಲೈ ಇದೆ ಅಂದರೆ ನಾವು ಆ ಇನ್ನೊಂದು ಪರಭಾಷೆ ಚಿತ್ರದ ಕಡೆ ತಿರುಗು ನೋಡೋದಿಲ್ಲ. ಯಾಕಂದರೆ ನಮಗೆ ಕನ್ನಡ ಚಿತ್ರಗಳಿಂದ ಬರೋಷ್ಟು ಪ್ರೇಕ್ಷಕರು ಪರಭಾಷೆ ಚಿತ್ರಗಳಿಗೆ ಬರೋದಿಲ್ಲ. ಪರಭಾಷೆಗೆ ಬಂದರೆ ಅದು 1 ವಾರ 2 ವಾರ ಕರ್ನಾಟಕದಲ್ಲಿ. ಕನ್ನಡ ಚಿತ್ರ ಸ್ಟಾರ್ಗೆ, ಕನ್ನಡ ನಟನಿಗೆ ಬರೋದಾದ್ರೆ ಅದು 5 ವಾರ 8 ವಾರ ಈ ತರ ಇದೆ. ಸೊ ಆ ನಿಟ್ಟಿನಲ್ಲಿ ತೊಂದರೆ ಇದೆ. ಇವರು ಸಪ್ಲೈ ಕೊಡದೇ ಇದ್ರೆ ತೊಂದರೆ ಗ್ಯಾರಂಟಿ ಆಗತ್ತೆ. ಏನಾಗತ್ತೆ, ಜನರು ಮರ್ತು ಬಿಡ್ತಾರೆ. ಈಗ ನಾವು ಡಬ್ಡ್ ಪಿಕ್ಚರ್ ಕೆಲವುದು ಈಗ ಏನಾಗತ್ತೆ, ಎಲ್ಲರಿಗೂ ಅವ್ರದೇ ಒಂದು ನೇಟಿವಿಟಿ ಇದೆ. ಈಗ ನಮ್ಮ ಕನ್ನಡ ಜನರದು ನಮ್ಮ ಒಂದು ಕಲ್ಚರ್, ನಮ್ಮೊಂದು ಸಂಸ್ಕೃತಿ ಇದೆ, ನಮ್ದೊಂದು ನಡೆನುಡಿ ಇದೆ. ಆ ನಡೆನುಡಿ ಬೇಸಿಸ್ ಮೇಲೆ ಇದ್ರೆ ನೋಡ್ತಾರೆ, ಇಲ್ಲ ಯೂನಿವರ್ಸಲ್ ಆಗಿರ್ಬೇಕು. ಈ ಕೆಲವುದು ತಮಿಳು ತೆಲುಗು ಪಿಕ್ಚರ್ ನೀವು ಕನ್ನಡಕ್ಕೆ ಡಬ್ ಆಗಿರೋದು ನೋಡಿದ್ರೆ, ಈಗ ಪುಷ್ಪ ಡಬ್ ಆಗಿತ್ತು ಕನ್ನಡ, ಸೂಪರ್ ಹಿಟ್ ಪಿಕ್ಚರ್. ಬಟ್ ಕನ್ನಡ ಭಾಷೆನಲ್ಲಿ ಡಬ್ ಆಗಿರೋದ್ರದ್ದು ಕಲೆಕ್ಷನ್ ತಮಿಳು ಅಥವಾ ತೆಲುಗು ಕಂಪೇರ್ ಮಾಡಿದ್ರೆ 5-6% ಇರ್ಬೋದು ಕಲೆಕ್ಷನ್ ಬೇಸಿಸ್. ಅದೇ ತರ ಡಬ್ಡ್ ಪಿಕ್ಚರ್ಸ್ ಎಲ್ಲ ಹಿಟ್ ಆಗ್ಬಿಡತ್ತೆ, ಕನ್ನಡ ಚಿತ್ರರಂಗನ ಮುಳುಗಿಸ್ಬಿಡತ್ತೆ ಅನ್ನೋದು. ಯಾಕಂದ್ರೆ ಎಲ್ಲಾ ಜನ ಬಂದು ನೋಡೋದಿಲ್ಲ ಅದನ್ನ. ಯಾಕಂದ್ರೆ ಅದ್ರಲ್ಲಿ ನಮ್ಮ ಸತ್ವ ಇರೋದಿಲ್ಲ, ನಮ್ಮ ನಾಡಿನ ಸತ್ವ ಇರೋದಿಲ್ಲ. ಅದೇ ನೀವು ಈಗ ಮಲಯಾಳಂ ಆದ್ರೂ ತಗೊಳ್ಳಿ, ತಮಿಳ್ ಆದ್ರೂ ತಗೊಳ್ಳಿ, ಅವ್ರು ಏನ್ ಮಾಡ್ತಾರೆ, ಅವರ ಒಂದು ಏನು ಮೂಲ ನಾಡಿನದ್ದು ಸತ್ವ ಏನಿದೆ ಅದ್ರ ಬೇಸಿಸ್ ಮೇಲೆ ಪಿಕ್ಚರ್ನ ಜಾಸ್ತಿ ಮಾಡ್ತಾರೆ ಅವರು. ಮತ್ತೆ ಅವರ ಜಾಗಗಳನ್ನ ಹೈಯೆಸ್ಟ್, ಈಗ ಅವರ ರಾಜ್ಯದಲ್ಲಿರೋ ಜಾಗಗಳನ್ನೇ ಹೈಯೆಸ್ಟ್ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಇದು ಪ್ರೊಡಕ್ಷನ್ ಕಾಸ್ಟ್ ಕೂಡ ನಮಗೆ ಅಲ್ಲಿ ಕಟ್ ಡೌನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ನಮಗೆ ಫಾರಿನ್ ಲೊಕೇಶನ್ ಶೂಟಿಂಗ್ ಅನ್ನೋದು ಅಲ್ಲಿ ಕತೆಗೆ ಸಂಬಂಧ ಇದ್ರೆ ಮಾಡೋಣ. ಒಂದ್ ಟೈಮ್ ನಲ್ಲಿ ಟ್ರೆಂಡ್ ಬಂತು, ಒಂದು ಹಾಡ್ನ ತಗೊಂಡೋಗಿ ಫಾರಿನ್ ಲೊಕೇಶನ್ ಶೂಟ್ ಮಾಡೋದು. ಅದು ಒಂದು ಸಮಯ, ಅದೊಂದು ಹೊಸ ರೀತಿ ತೋರಿಸೋದು. ಅದು ಆಗೋಯ್ತು. ಇವತ್ತು ಜನಕ್ಕೆ ಅದು ಕೇಳ್ತಾ ಇಲ್ಲ. ಯಾಕಂದ್ರೆ ಇವತ್ತು ಫೇಸ್ಬುಕ್ ಅಲ್ಲಾಗ್ಲಿ, ಇನ್ಸ್ಟಾಗ್ರಾಮ್ ನಲ್ಲಾಗ್ಲಿ, ಟಿಕ್ ಟಾಕ್ ಅಲ್ಲಾಗ್ಲಿ, ಸೋಷಿಯಲ್ ಮೀಡಿಯಾ ಅಂತ ಅನ್ನೋದು ಏನಿದೆ ಅದರಲ್ಲಿ ಎಲ್ಲಾ ಜಾಗಗಳನ್ನ 30 ನಿಮಿಷ ಶೂಟ್ ಮಾಡಿ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಮುಗಿದೋಯ್ತು. ಅದನ್ನ ತೋರಿಸೋ ಪ್ರಮೇನೆ ಬೇಡ. ಇವತ್ತು ಹೆಂಗಾಗಿದೆ ಅಂದ್ರೆ ನಮ್ಮ ಒಂದು ಜಾಗದಲ್ಲೇ ನಮ್ಮ ಒಂದು ಜಾಗಗಳಲ್ಲಿ ನಿಂತು ಶೂಟಿಂಗ್ ಮಾಡಿ ತೆಗೆದು ಕೊಡೋದ್ರಲ್ಲಿ ಅರ್ಥ ಇದೆ. ಯಾಕಂದ್ರೆ ಒಂದು ಪ್ರೊಡಕ್ಷನ್ ಕಾಸ್ಟ್ ಆಸ್ಪೆಕ್ಟ್ನಲ್ಲಿ, ಇನ್ನೊಂದು ನಮ್ಮ ಜಾಗಗಳನ್ನ ಒಂದು ಟೂರಿಸಂ ಪ್ರಮೋಷನ್ ಮಾಡಿದಾಗಲೂ ಕೂಡ ಆಗತ್ತೆ. ಈಗ ಮಲಯಾಳಂ ಪಿಕ್ಚರ್ ನಲ್ಲಿ ಕೆಲವುದು ಫಾರೆಸ್ಟ್ ಏರಿಯಾಗಳನ್ನ ತೆಗಿತಾರೆ. ತೆಗೆದಾಗ ಏನಾಗತ್ತೆ, ಅಯ್ಯೋ ಇದು ಇಷ್ಟೊಳ್ಳೆ ಕಾಡಿನ ಪ್ರದೇಶ ಅಲ್ಲಿ ಇದೆಯಾ, ಯಾವ್ದಿದು ಅಂತ ಹೇಳಿ ಹುಡುಕಿ ಟೂರಿಸಂ ಡೆವಲಪ್ ಆಗಿದೆ. ಅದೇ ರೀತಿ ನಮ್ಮಲ್ಲೂ ಮಾಡ್ಬೋದಲ್ಲ. ಪಾನ್ ಇಂಡಿಯಾ ಸ್ಟಾರ್ಸ್ ಗಳು, ಪಾನ್ ಇಂಡಿಯಾ ಮೂವಿ ಅಂತ ಇನ್ನೂ ಮೂವಿ ರಿಲೀಸ್ ಆಗಿರಲ್ಲ. ನೀವು ಪ್ಯಾನ್ ಇಂಡಿಯಾ ಅಂದ್ರಲ್ಲ, ಅದಕ್ಕೆ ಹೇಳ್ತಾ ಇದೀನಿ. ಎಲ್ಲಾ ಪಿಕ್ಚರ್ ಪ್ಯಾನ್ ಇಂಡಿಯಾ ಆಗ್ಲಿಕ್ಕೆ ಆಗೋದಿಲ್ಲ. ಆ ಸಬ್ಜೆಕ್ಟ್ ಬೇಕು, ಅದೇ ರೀತಿಯಾದ ಒಂದು ಅದರಲ್ಲಿ ಕಂಟೆಂಟ್ ಇರಬೇಕು. ಎಲ್ಲಾ ಪಿಕ್ಚರ್ನು ಪ್ಯಾನ್ ಇಂಡಿಯಾ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಪ್ಯಾನ್ ಇಂಡಿಯಾ ಅಂತ ಹೇಳಿ ಇವತ್ತೊಂದು ಹೊಸ ಪದ ಹುಟ್ಟಿದೆ. ಅದನ್ನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರವಿಚಂದ್ರನ್ ಅವರು ಅಂತಾನ ಕಾಲದಲ್ಲೇನೆ 90s ನಲ್ಲೇನೆ ಮಾಡಿ ತೋರಿಸ್ಬಿಟ್ಟಿದ್ರು. ಪ್ಯಾನ್ ಇಂಡಿಯಾ ಅಂತ ಹೇಳಿ ಅವತ್ತು ಹೆಸರಿರಲಿಲ್ಲ ಅದಕ್ಕೆ. ರಜನಿಕಾಂತ್ ಅವ್ರನ್ನ, ನಾಗಾರ್ಜುನನ್ನ, ವೆಂಕಟೇಶ್ನ ಎಲ್ಲ ಹಾಕಿ ಪಿಕ್ಚರ್ ಮಾಡಿ ಪ್ಯಾನ್ ಇಂಡಿಯಾ ಪಿಕ್ಚರ್ ತರ ಮಾಡಿ ತೋರಿಸಿ ಆಗೋಗಿದೆ. ಎಲ್ಲಾ ಸಬ್ಜೆಕ್ಟು ಆ ರೀತಿ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೂ ಅದರದೇ ಲಿಮಿಟೇಷನ್ಸ್ ಇದೆ. ಮತ್ತೆ ಎಲ್ಲಾ ಪ್ಯಾನ್ ಇಂಡಿಯಾ ಅಂತ ಹೇಳಿ ಮಾಡಿದ ತಕ್ಷಣ ಅದ್ರ ಬಜೆಟಿಂಗು ಹಾಗೆ ಜಾಸ್ತಿ ಆಗತ್ತೆ. ಎಲ್ಲಾ ಪ್ರೊಡ್ಯೂಸರ್ಸ್ ಅದನ್ನ ಅಫೋರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಸ್ಟಾರ್ಸ್ ಕೂಡ ಆ ಎಕ್ಸ್ಪೆಕ್ಟೇಷನ್ ಇಡಬಾರ್ದು. ಈಗ ನಾನು ಎಲ್ಲಾ ಸ್ಟಾರ್ಸ್ದು ಫ್ಯಾನ್. ಅದರಲ್ಲಿ ಅಪ್ಪು ಅವ್ರದ್ದು ಫ್ಯಾನ್ಗಿಂತ ಹೆಚ್ಚು ಒಂದು ಒಳ್ಳೆ ಮನುಷ್ಯ ಅಂತ ನನಗೆ, ಮತ್ತೆ ಸ್ನೇಹ ನನಗೆ ಅವ್ರಿಗೆ ಇದ್ದಿದ್ದು ಒಂದು ಫ್ರೆಂಡ್ಶಿಪ್ ಅಷ್ಟೇ. ಅದು ಬಿಟ್ರೆ ಎಲ್ಲಾ ಸ್ಟಾರ್ಸ್ದು ಫ್ಯಾನ್. ಈಗ ರೀಸೆಂಟ್ ಆಗಿ ನೀವು ನೋಡಿದಾಗೆ ಕಾಟೇರಾ ಪಿಕ್ಚರ್ ಅವರು ಪ್ಯಾನ್ ಇಂಡಿಯಾ ಅಂತ ಹೇಳಿ ಏನು ಪ್ರಮೋಟ್ ಮಾಡ್ಲಿಲ್ಲ. ನಮ್ಮ ಜನಕ್ಕೆ ನಮ್ಮ ಕನ್ನಡ ಪಿಕ್ಚರ್ ಅಂತ ಹೇಳಿ ತಂದು ಹಾಕಿದ್ರು. ಪಿಕ್ಚರ್ ಸೂಪರ್ ಹಿಟ್ ಆಯ್ತು. ಪಿಕ್ಚರ್ ಸೂಪರ್ ಹಿಟ್ ಆಗಿ 7-8 ವಾರಕ್ಕೆ OTT-ನವ್ರು ಬಂದು ಕೇಳಿದ್ರು, ಕೊಟ್ರು. ಅದು ಎಡಿಷನಲ್ ಸಂಪಾದನೆ ಆಯ್ತು. ಅದನ್ನ ಮತ್ತೆ ತಗೊಂಡೋಗಿ OTT-ನವರು ಮಲ್ಟಿ ಲ್ಯಾಂಗ್ವೇಜ್ ಮಾಡೋದು.
ಪ್ಯಾನ್ ಇಂಡಿಯಾ ಅಂತ ಏನ್ ಹೇಳಿದ್ರಿ ಅದೇ ರೀತಿ OTT ಅವ್ರು purchase ಮಾಡಿ, OTT ಅವ್ರು ಮಾಡಿದ್ದಾರೆ. ಇವತ್ತು ನೀವು ನೆಟ್ಫ್ಲಿಕ್ಸ್ ಅಲ್ಲೋ ಪ್ರೈಮ್ ನಲ್ಲಿ ಹಿಂದಿನಲ್ಲಿ ಬೇಕಾದ್ರೂ ನೋಡ್ಬೋದು, ತಮಿಳು ತೆಲುಗು ಯಾವ ಭಾಷೆನಲ್ಲಿ ಬೇಕಾದ್ರೂ ನೋಡ್ಬೋದು. ಅದನ್ನ ಈ ತರ ಮಾಡೋದ್ರಿಂದ ಹೆಚ್ಚಿಗೆ ಒಳ್ಳೇದಾಗತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಪ್ಯಾನ್ ಇಂಡಿಯಾ ಅಂತ ಹೇಳಿ ಅನ್ನೆಸರಿ ಬಜೆಟಿಂಗ್ ಹೈಪ್ ಮಾಡಿಕೊಂಡು ಮತ್ತೆ ಪ್ಯಾನ್ ಇಂಡಿಯಾ ಮಾಡೋದಕ್ಕೋಸ್ಕರ ನಮ್ಮಲ್ಲಿರೋ ಟ್ಯಾಲೆಂಟ್ಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡದೆ ಹೊರಗಡೆಯಿಂದ ನಟರನ್ನ ಕರೆಸಿ ಹೀರೋಯಿನ್ಗಳನ್ನ ತಗೊಳ್ಳೋದು ಅಥವಾ ವಿಲನ್ಸ್ ನಮ್ಮಲ್ಲೇ ಸಾಕಷ್ಟು ಜನ ಟ್ಯಾಲೆಂಟೆಡ್ ಆಕ್ಟರ್ಸ್ ಇದ್ದಾರೆ. ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ಅವ್ರನ್ನ ಪ್ರೊಜೆಕ್ಟ್ ಮಾಡಿ ಮಾಡೋದು ಬಿಟ್ಟು ಪ್ಯಾನ್ ಇಂಡಿಯಾ ಅಂತ ಹೇಳಿ ಮಲ್ಟಿ ಸ್ಟಾರ್ ಮಾಡೋದಕ್ಕೆ ಹೋಗಿ ಅದನ್ನ ಒಂಥರ ಅದು ಏನಾಗ್ತಾ ಇದೆ, ಪ್ಯಾನ್ ಇಂಡಿಯಾ ಬೇಕು ಇಂಡಸ್ಟ್ರಿಗೆ, ಬೇಡ ಅಂತ ಹೇಳೋದಿಲ್ಲ. ಎಲ್ಲಾರು ಪ್ಯಾನ್ ಇಂಡಿಯಾ ಮಾಡ್ತೀನಿ ಅಂತಂದ್ರೆ ಕನ್ನಡಕ್ಕೆ ಏನು ಉಳಿದಿದೆ? ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈಗ ಪ್ಯಾನ್ ಇಂಡಿಯಾ ಅಂತ ಮಾಡಿದಾಗ ಕನ್ನಡ ಇಂಡಸ್ಟ್ರಿ ಅಂತೂ ಬೆಳೆಯೋದಿಲ್ಲ, ಅಲ್ಲಿ ಬೆಳೆಯೋದು ಆ ಭಾಷೆದ ಇಂಡಸ್ಟ್ರಿನೇ. ಇದು ನಮ್ಮ ಕನ್ನಡದ್ದು ಇದು ಈಗ ಕಾಂತಾರ, ಕಾಟೇರ ಅದಕ್ಕಿಂತ ಮುಂಚೆ ಕಾಂತಾರನು ಏನಾಯ್ತು, ಕಾಂತಾರ ಪಿಕ್ಚರ್ ರಿಲೀಸ್ ಮಾಡೋದು ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅದನ್ನ ಅಷ್ಟು ಚೆನ್ನಾಗೇ ಆಡಿಯನ್ಸ್ ಎಕ್ಸೆಪ್ಟ್ ಮಾಡ್ತಾರೆ, ಅದನ್ನ ಆ ಥರದ್ದೊಂದು ಸ್ಟೋರಿನ ಒಪ್ಕೊಳ್ತಾರೆ ಜನ ಅಂತ. ಒಪ್ಕೊಂಡಾಗಿ ಒಂದು ವಾರನೋ 10 ದಿನ ಆದಮೇಲೆ ಬೇರೆ ಭಾಷೆನಲ್ಲಿ ಡಿಮ್ಯಾಂಡ್ ಬಂದಿದ್ದಕ್ಕೆ ಎಲ್ಲೋ ಮಹಾರಾಷ್ಟ್ರದು ಬಾರ್ಡರ್ಗಳಲ್ಲಿ ಪೂನಾ ಇದ್ರ ಹತ್ರ ಬಾರ್ಡರ್ನಲ್ಲಿ ಪಿಕ್ಚರ್ ರಿಲೀಸ್ ಮಾಡೋದು, ಅಲ್ಲಿ ಜನಕ್ಕೆ ಹಿಡಿತು, ಅದು ಮೌತ್ ಪಬ್ಲಿಸಿಟಿ ಆಯ್ತು. ಹಿಂದಿಗೆ ಡಬ್ ಮಾಡಿದ್ರು, ತಮಿಳ್ನಾಡಿನಲ್ಲಿ ಎಲ್ಲೋ ಬಾರ್ಡರ್ನಲ್ಲಿ ರಿಲೀಸ್ ಆಗಿತ್ತು, ತಮಿಳಿಗೆ ಡಬ್ ಮಾಡಿದ್ರು. ಮತ್ತೆ ಸೊ ನಮ್ಮ ಏನು ಅಸ್ತಿತ್ವ ಏನಿದೆ ಅಥವಾ ನಮ್ಮ ನಾಡಿನ ಒಂದು ಏನು ಕಲೆ ಇದೆ ಅಥವಾ ಸೊಗಡಿದೆ ಏನಿದೆ, ಇದನ್ನ ನೀವು ತೋರಿಸಿ. ಹಿಟ್ ಆಯ್ತಾ, ಪ್ಯಾನ್ ಇಂಡಿಯಾ ಡಿಮ್ಯಾಂಡ್ ಇದೆಯಾ, ಅದಕ್ಕೆ ಪ್ಯಾನ್ ಇಂಡಿಯಾ ಮಾಡಿಕೊಡಿ. ನೀವು ಸ್ಟಾರ್ಟಿಂಗೇ ತಗೊಳ್ತಾ ಪ್ಯಾನ್ ಇಂಡಿಯಾ ಅಂತ ಹೇಳಿ ಬಜೆಟಿಂಗ್ ಓವರ್ ಶೂಟ್ ಆಗಿ ಬರ್ಡನ್ಸ್ ಆಗೋದು. ಮತ್ತೆ ಇನ್ನೊಂದೇನು ಅಂತಂದ್ರೆ ನಮ್ಮ ಥಿಯೇಟರ್ಸ್, ನೀವೊಂದು ಪ್ರಶ್ನೆ ಕೇಳಿದ್ರಿ ನನಗೆ, ಥಿಯೇಟರ್ಸ್ಗಳು ಯಾಕೆ ಮುಚ್ತಾ ಇದಾವೆ, ಉಳಿತಾ ಇಲ್ಲ ಅಂತ ಹೇಳಿ. ಒಂದು ಪರ್ಸೆಂಟೇಜ್ ಶೇರಿಂಗ್ ಹೇಳಿದೆ ನಾನು ನಿಮಗೆ. ಬೇರೆ ಎಲ್ಲಾ ರಾಜ್ಯಗಳಲ್ಲಿ ಸ್ಟಾರ್ಟ್ ಆಗಿದೆ, ನಮ್ಮಲ್ಲಿ ಇನ್ನೂ ಇಲ್ಲ. ಬಟ್ ಮಲ್ಟಿಪ್ಲೆಕ್ಸ್ ಕೊಡ್ತಾ ಇದ್ದಾರೆ. ಆ ಥಿಯೇಟರ್ಗೆ ಬರೋ ಆದಾಯ ಕಮ್ಮಿ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತೆ ಇದ್ರ ಜೊತೆಗೆ ಇನ್ನೊಂದೇನಾಗತ್ತೆ, ಈ ತರ ಹೈ ಬಜೆಟಿಂಗ್ ಮಾಡಿದಾಗ ಥಿಯೇಟರ್ಸ್ನವ್ರಿಗೆ ಪಿಕ್ಚರ್ ರಿಲೀಸ್ ಮಾಡೋ ಟೈಮ್ನಲ್ಲಿ ಒಂದು ಡಿಮ್ಯಾಂಡ್ ಬರುತ್ತೆ, ಸರ್ ಒಂಚೂರು ಅಡ್ವಾನ್ಸ್ ಮಾಡಿ ಸರ್ ಅಂತ. ಅವ್ರಿಗೇನೋ ರಿಲೀಸ್ ಟೈಮ್ನಲ್ಲಿ ಅವ್ರಿಗೆ ಶಾರ್ಟ್, ನಾನು ಹೇಳಿದೆ ಪ್ಲಾನಿಂಗ್ ಕೆಲವು ಟೈಮು ತಪ್ಪಾಗತ್ತೆ, ಮನುಷ್ಯ ಅಂದ್ಮೇಲೆ ಸಹಜ ಅದು ತಪ್ಪಾಗತ್ತೆ. ಬಟ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ. ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ನಮ್ಮ ಹತ್ರ ಮಲ್ಟಿಪ್ಲೆಕ್ಸ್ನವ್ರು ₹1 ಅಡ್ವಾನ್ಸ್ ಕೊಡೋದಿಲ್ಲ, ಮುಂಗಡ ಹಣ ಕೊಡೋದಿಲ್ಲ. ರೀಫಂಡಬಲ್ ಅಡ್ವಾನ್ಸ್ ಅಂತ ಹೇಳಿ ಯಾವ ಮಲ್ಟಿಪ್ಲೆಕ್ಸ್ನವನು ಪ್ರೊಡ್ಯೂಸರ್ಗೆ ಡಿಸ್ಟ್ರಿಬ್ಯೂಟರ್ಗೆ ಕೊಡಲ್ಲ. ಅವ್ರಿಗೆ ಮಾತ್ರ ತಗೊಂಡೋಗಿ ಪಿಕ್ಚರ್ನ ಕೊಟ್ಟು ಪಿಕ್ಚರ್ನ ಹಾಕಿ, ನಮ್ಮ ಪಿಕ್ಚರ್ನ ನಿಮ್ಮ ಮಲ್ಟಿಪ್ಲೆಕ್ಸ್ನಲ್ಲಿ ಹಾಕಿ ಅದರಲ್ಲಿ ಬರೋ ಸಂಪಾದನೆಯಲ್ಲಿ ಅರ್ಧ ಭಾಗ ನೀವೇ. ಫಸ್ಟ್ ವೀಕ್ 50-50, ಒಂದು 5% ಆಚೆ ಈಚೆ, ಒಂದು ಜನರಲ್ ಆಗಿ ಹೇಳ್ತಾ ಇದ್ದೀನಿ, 50-50, 60-40, 70-30. ಅದರಲ್ಲಿ ಒಂದು 5%, 10% ವೇರಿಯೇಷನ್ ಇರುತ್ತೆ ಡಿಪೆಂಡಿಂಗ್ ಆನ್ ದಿ ಇದು ಕಲೆಕ್ಷನ್. ಇದನ್ನ ಮಲ್ಟಿಪ್ಲೆಕ್ಸಿಗೆ ನೀವು ಮಾಡಿಕೊಡ್ತಾ ಇದ್ದೀರಾ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ 100 ವರ್ಷ ಹಳೇದು ಆಗ್ಲಿಕ್ಕೆ ಬಂದಿದೆ. 100 ವರ್ಷದಿಂದ ಕನ್ನಡ ಚಿತ್ರರಂಗನ ಬೆಳೆಯೋದಕ್ಕೆ ಜೊತೆ ಕೊಟ್ಕೊಂಡು ಬಂದಿರೋ ಚಿತ್ರಮಂದಿರದವರಿಗೆ ಆ ಒಂದು ಫೆಸಿಲಿಟಿನ ಕೊಡಲ್ಲ ಅನ್ನೋದು ಎಷ್ಟು ಸರಿ? ನಿಜ ಸರ್, ನಿಜವಾಗ್ಲೂ. ನೀವು ಹಲವಾರು ಥಿಯೇಟರ್ ಉಳ್ಕೊಳತ್ತೆ, ಅಥವಾ ಕೆಲವುದು ಕ್ಲೋಸ್ ಆಗಿದೆ, ಬಿಲ್ಡಿಂಗ್ ಬೀಳಿಸಿಲ್ಲ ಇನ್ನು. ಕೆಲವೊಂದು ಕೆಡವಿ ಅದು ಕಾಂಪ್ಲೆಕ್ಸ್ ಗಳು ಈ ತರ ಇದ್ದಾಗ ಥಿಯೇಟರ್ ಗಳನ್ನ ಜನರಿಗೆ ನೆಕ್ಸ್ಟ್ ಜನರೇಷನ್ಗೆ ಅಲ್ಲಿ ಇಲ್ಲಿ ಕಾಣ್ಲಿಕ್ಕೆ ಅಲ್ಲ. ಒಂದು ಅವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟನೇ, ಒಂದು ಬಿಸ್ನೆಸ್ ಮೋಡ್ ಏನಿದೆ, ನಮ್ದು ಬಿಸ್ನೆಸ್ ಮೆಥಡ್ ಏನಿದೆ, ಅದನ್ನು ಸ್ವಲ್ಪ ಪರ್ಸೆಂಟೇಜ್ ಸಿಸ್ಟಮ್ಗೆ ತಂದು ಥಿಯೇಟರ್ಗೂ ಅನುಕೂಲ, ಅವ್ರಿಗೂ ಅನುಕೂಲ ಆಗತ್ತೆ. ಜೊತೆಗೆ ಸ್ಟಾರ್ಸ್ ಕೂಡ ಸ್ವಲ್ಪ ಆಲೋಚನೆ ಮಾಡಿ ಮಾಡಲೇಬೇಕು ಅಂತ ಹೇಳೋದಿಲ್ಲ. ಯಾಕಂದ್ರೆ ಕತೆ ಇತ್ಯಾದಿ ಅವ್ರಿಗೂ ಹಿಡಿಸ್ಬೇಕು, ಆ ರೋಲ್ಗೆ ಅವರು ಅನ್ನಿಸ್ಬೇಕು, ಸೆಟ್ ಆಗ್ಬೇಕು ಅವ್ರಿಗೆ. ಅದನ್ನೆಲ್ಲ ನೋಡಿ ಅವರು ಕೂಡ ಹೆಚ್ಚಿಗೆ ಚಿತ್ರಗಳನ್ನ ಮಾಡಿ ರಿಲೀಸ್ಗೆ 2 ಮಾಡಿ 3 ಮಾಡಿ ಅಂತ ಅನ್ನೋದು ಡಿಮ್ಯಾಂಡ್ ಮಾಡೋದು ತಪ್ಪಾಗತ್ತೆ. ಬಟ್ ರಿಕ್ವೆಸ್ಟ್ ಮಾಡ್ಬೋದು. 2 ಪಿಕ್ಚರ್ ಮುಂಚೆ ಮಾಡ್ತಾ ಇದ್ರು. ರಾಜ್ಕುಮಾರ್ ಅಂತವ್ರೇನೆ 2 ಪಿಕ್ಚರ್ ಮಾಡಿ 2ರಿಂದ 3 ಪಿಕ್ಚರ್ ವರ್ಷಕ್ಕೆ ಅವ್ರು ಕೊಡ್ತಾ ಇದ್ರು. ವಿಷ್ಣುವರ್ಧನ್ ಅವ್ರು ಕೊಡ್ತಾ ಇದ್ರು, ಶಂಕರ್ನಾಗ್ ಅವ್ರದ್ದು ಇರೋದು, ಅಂಬರೀಷ್ ಅವ್ರದ್ದು ಇರೋದು, 2 ಪಿಕ್ಚರ್ ಬರ್ತಾನೆ ಇರೋದು.
ಫ್ಲೋ ಇರೋದು, ಜನ ಮರಿತಾ ಇರ್ಲಿಲ್ಲ ಅವ್ರನ್ನ, ಸ್ಕ್ರೀನ್ ಮೇಲೆ ಯಾವಾಗ್ಲೂ ಅವ್ರ ಪ್ರೆಸೆನ್ಸ್ ಇರೋದು. ಎಕ್ಸಾಕ್ಟ್ಲಿ. ಆ ತರ ಒಂದು ತಿರ್ಗಾ ಅದೇ ರೀತಿಯಾದ ಒಂದು ಚಾಲ್ತಿಗೆ ಬಂದ್ರೆ ಅದಕ್ಕೆ ಎಲ್ಲ ಈ ಪ್ಯಾನ್ ಇಂಡಿಯಾ ಅನ್ನೋದನ್ನ ದಯವಿಟ್ಟು ಪಕ್ಕಕ್ಕಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅನುಕೂಲ ಆಗುವಂತದ್ದು ಪಿಕ್ಚರ್ಗಳನ್ನ ಮಾಡ್ಬೇಕು. ಚಿತ್ರಮಂದಿರಕ್ಕೆ ಅಂತ ಹೇಳಿ ತೆಗ್ದಿರೋ ಪಿಕ್ಚರ್ನ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಿ ಮತ್ತು OTT ಕೊಡಿ. ನಾವು OTT ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಫಸ್ಟ್ ನೀವು ತೆಗ್ದಿರೋದು ಚಿತ್ರಮಂದಿರಗಳಿಗೆ ಅಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡಿ, ಸಿನಿಮಾ ಥಿಯೇಟರ್ಸ್ ನಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡಿ. OTT-ನವ್ರು ಆಟೋಮೆಟಿಕ್ ಆಗಿ ಬರ್ತಾರೆ. ಅವ್ರಿಗೆ ನೀವು ಪಿಕ್ಚರ್ ರಿಲೀಸ್ ಆಗೋ ಮುಂಚೆನೆ OTT-ನವ್ರು ಬರ್ಬೇಕು ಅಂತ ಹೇಳಿದ್ರೆ ಅದು ನಾವು ಸಿನಿಮಾ ಥಿಯೇಟರ್ಸ್ನವ್ರು ಏನ್ ಮಾಡ್ಬೇಕು? ಸ್ಟಾರ್ಸ್ ಅನ್ನೋ ವ್ಯಾಲ್ಯೂಯೇಷನ್ ಕೊಡೋದಕ್ಕೆ ಬರೋ ಜನ ಎಲ್ಲಿ? ಸಿನಿಮಾ ಥಿಯೇಟರ್ಗೆ. OTT-ನಲ್ಲಿ ನೋಡಿದವ್ರು ಯಾರು ಸ್ಟಾರ್ ವ್ಯಾಲ್ಯೂ ಕೊಡೋದಿಲ್ಲ ಅವ್ರಿಗೆ. OTT-ನಲ್ಲಿ ನೋಡಿದ್ರೆ ಇವನೊಬ್ಬ ಮೇಜರ್ ರೋಲ್ ಮಾಡದ, ಇವನೊಬ್ಬ ಸೈಡ್ ರೋಲ್ ಮಾಡದ, ಇವನು ಇನ್ನೊಂದೇನೋ ರೋಲ್ ಮಾಡದ ಅಂತ ಹೇಳಿ ಅಲ್ಲಿಗೆ ಕ್ಲೋಸ್ ಆಗತ್ತೆ. ಹೀರೋ ಹೀರೋಯಿನ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮರ್ತೋಗ್ಬಿಡ್ತಾರೆ.